ಫೈನಲಿ ಅನಿಮೆ ರಿಟರ್ನ್ ಮಾಡ್ತು. JJK ಸೀಸನ್ 3 ಕಲ್ಲಿಂಗ್ ಗೇಮ್ ಕೋರ್ 1 ಎಪಿಸೋಡ್ 1 ಇವತ್ತು ಬಂತು. ಇದು ಆಕ್ಚುಲಿ ಅಂಡ್ ಈ ಎಪಿಸೋಡ್ ನೋಡಾದ್ಮೇಲೆ ಒಂದೇ ಮಾತಾಡ್ತೀನಿ, ಎಪಿಸೋಡ್ ಮಾತ್ರ ಮುತ್ ಕೊಡಂಗಿದೆ. ಈ ಇಯರ್ ನಾವು ಅನಿಮೆ ಫ್ಯಾನ್ಸ್ ನೋಡಕ್ ಮಾತ್ರ ಎಂತೆಂತ ಪೀಕ್ ಶೋಗಳು ರಿಟರ್ನ್ ಆಗ್ತಿದಾವೆ. JJK, ಹೆಲ್ಸ್ ಪ್ಯಾರಡೈಸ್, ಫ್ರೀ ರೇನು, ಇನ್ನ ಮಸ್ತಾಗಿ ಅನಿಮೆ ರಿಟರ್ನ್ ಆಗ್ತಿದಾವೆ. ವಿ ಆರ್ ಈಟಿಂಗ್ ಗುಡ್ ಬೈ. ಅದ್ರಲ್ಲಿ ಇದು ಒಂದು ಕೂಡ ಎಕ್ಸ್ಪ್ಲನೇಷನ್ ಮಾಡೋಣ. ಅದ್ರಿಗೆ ಮುಂಚೆ ಈಗ ತಾನೇ ಎಪಿಸೋಡ್ ನೋಡಿದೀನಿ ಅಂಡ್ ಎಪಿಸೋಡ್ ಮಾತ್ರ ಭಯಂಕರವಾಗಿದೆ. ಎಪಿಸೋಡ್ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿ ವೀಕ್ಲಿ ಎಪಿಸೋಡ್ ನೋಡ್ಬೇಕು ಅಂದ್ರೆ. ಲೆಟ್ಸ್ ಗೋ. ಎಪಿಸೋಡ್ 1 ಅವರ್ ಸ್ಪೆಷಲ್ ಅಂತ ಹೇಳಿ ಮುಂಚೆನೆ ಹೇಳಿದ್ರು, ಆದ್ರೆ ಇದು ಮಾತ್ರ 2 ಎಪಿಸೋಡ್ ಡ್ರಾಪ್ ಮಾಡಿದ್ದಾರೆ ಅಷ್ಟೇ. ಅಂಡ್ ಆ 2 ಎಪಿಸೋಡ್ ಸಾಕು. ಅದ್ರಲ್ಲಿ ಸ್ಟೋರಿ ನಿಜವಾಗ್ಲೂ ಹೇಗೆ ರ್ಯಾಪ್ ಅಪ್ ಮಾಡಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡಕ್ಕಾಗಲ್ಲ. ಈ ಎಪಿಸೋಡ್ಸ್ ಗಳ ಬಗ್ಗೆ ಏನ್ ಹೇಳೋಣ. ಪೀಕ್ ಶೋ, ಪೀಕ್ ಎಪಿಸೋಡ್ಸ್. ಈ 2 ಎಪಿಸೋಡ್ ಅಲ್ಲಿ ಗೋಜೋ, ಸುಕುನಾ, ಮೆಗುಮಿ, ಯೂಜಿ, ಯೂತಾ, ರೀಕಾ, ನಾವೋಯ ಎಲ್ಲಾರು ನೋಡಿ ಸಾಕ್ಬಿಟ್ಟು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ನಡೀರಿ ಎಪಿಸೋಡಿಗೆ ಹೋಗೋಣ. ಎಪಿಸೋಡ್ ಸ್ಟಾರ್ಟ್ ಆಗೋದು ಯೂಜಿ ತನಕ ಹೇಳ್ಕೊಂತಿರ್ತಾನೆ. ಒಂಚೂರು ನೀವು ಆನಿಮೇಷನ್ ನೋಡಿ, ಅಸ್ಥೆಟಿಕ್ಸ್ ನೋಡಿ, ನಿಜವಾಗ್ಲೂ ನೀವಂತೂ ಇದಾಗ್ತೀರಾ. ಹಾಗೆ ಇಲ್ಲಿ ಒಂಚೂರು ಫೋಕಸ್ ಮಾಡಿದಾಗ ಗೊತ್ತಾಗುತ್ತೆ ಯೂಜಿ ತಾನಿಲ್ಲ ಒಂದು ಕರ್ಸಿಸ್ ಸ್ಪೀಡ್ ಓಡೋಗ್ತಿದ್ದಾನೆ. ಅಂಡ್ ಈ ರನ್ನಿಂಗ್ ಆನಿಮೇಷನ್ ಅಪ್ಪ ಮಾಡಿರೋದು ಮಾತ್ರ ಏನ್ ಮಾಲ್ ಕೊಟ್ಟಿದೆ ಬ್ರೋ. ಇಲ್ಲಿ ಮುಂದೋದಾಗ ಯೂಜಿ ಎಷ್ಟೋ ಕರ್ಸೆಟ್ ಸ್ಪೀಡ್ ಜೊತೆ ಫೈಟು ಸಹ ಮಾಡ್ತಾನೆ. ಅದೇ ಟೈಮಿಗೆ ಒಂದು ದೊಡ್ಡ ಕರ್ಸೆಟ್ ಸ್ಪೀಡ್ ಅಟ್ಯಾಕ್ ಮಾಡಿದಾಗ ಆ ಕರ್ಸೆಟ್ ಸ್ಪೀಡ್ ಜೊತೆ ಯಾರೋ ಒಬ್ಬ ಇನ್ಲಾಸ್ ಬಂದ್ಬಿಟ್ಟು ಅದನ್ನ ಚೆಕ್ ಮಾಡಿ ಅವ್ರ ಮಕ್ಕ ಒಂದು ಕತ್ತಿ ಇಡ್ತಾನೆ. ಅಂಡ್ ಯಾರು ಅಂತ ಹೇಳಿ ನೋಡಿದ್ರೆ ಇಟ್ಸ್ ಅವರ್ ಬಾಯ್ ಯೂತಾ. ಇಲ್ಲಿಗೆ ಆ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ನೆಕ್ಸ್ಟ್ ಸೀನ್ ಶಿಫ್ಟ್ ಆಗುತ್ತೆ. ನಾವು ನೋಡ್ತೀವಿ ಒಂದು ಹೊಸ ಕ್ಯಾರೆಕ್ಟರ್ ನಾವೋಯ. ಇವ್ನು ಮಾತ್ರ ಒಬ್ಬ ಕಪಟ, ಹಾಗೆ ಮಾಕಿ ಕಸಿನ್ ಕೂಡ. ಅವ್ನು ಹೇಳ್ತಿದ್ರೆ ಯಾರು ಮಾಕಿನ ಮೇನ. ಇಲ್ಲಿ ಇನ್ನೊಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ನಾವೋಯ ನೆಕ್ಸ್ಟ್ ಜೆನಿನ್ ಕ್ಲಾಡ್ ಹೆಡ್ ಆಗ್ತಾನೆ ಅಂತವ. ಇಲ್ಲಿ ನೆಕ್ಸ್ಟ್ ನಮಗೆ ತೋರಿಸ್ತಾರೆ ನಾವೋಯ ಅಪ್ಪ ಇನ್ನೇನು ದೇವ್ರ ಪಾದ ಸೇರ್ಕೊಳಕ್ಕೆ ತಯಾರಾಗಿದ್ದಾರೆ. ಇಲ್ಲಿ ಜೆನಿನ್ ಕ್ಲಾಡ್ ಸದಸ್ಯರೆಲ್ಲ ಒಟ್ಟಿಗೆ ಸೇರಿದ್ರೆ ಇಲ್ಲಿ ಬಂದಾಗ ಒಂಚೂರು ಕಾಕಿ ಕ್ಲಾಶ್ ಆಗುತ್ತೆ ಅವ್ರ ನಡುವೆ. ಅಲ್ಲಿ ನಾವೇ ಪವರ್ ಸ್ವಲ್ಪ ಗೊತ್ತಾಗುತ್ತೆ. ಅದೇ ಟೈಮಿಗೆ ನಮಗೆ ಗೊತ್ತಾಗುತ್ತೆ ಅವರಪ್ಪ ಗಾನ್ ಆಗಿದ್ದಾರೆ. ಅವರು ಹೋಗಕ್ಕಿಂತ ಮುಂಚೆ ಒಂದು ವಿಲ್ ಬರ್ದಿದ್ರು. ಆ ವಿಲ್ ಪ್ರಕಾರ ನಾವೇ ಜೆನಿನ್ ಕ್ಲಾನ್ ಹೆಡ್ ಆಗ್ತಾನೆ. ಆದ್ರೆ ಅವನಿಗೆ ಏನು ಅನ್ನಿಸ್ತಿರಲ್ಲ, ಹೋಗಿ ಜಲ್ದಿ ವ್ಯಾಪಾರ ಮಾಡಿ ಕೆಲಸ ಮುಗಿಸ್ಬಿಟ್ರೆ ನಾನು ಹೋಗ್ಬೇಕು ಅಂತ ಹೇಳಿ. ಅಂದ್ರೆ ಅದೇ ಲಾಸ್ಟ್ ಸೆಂಟೆನ್ಸ್ ಹೋದಾಗ ಅವನಿಗೆ ತಲೆ ಕೆಟ್ಟು ಹೋಗುತ್ತೆ. ಆ ಸೆಂಟೆನ್ಸ್ ಏನು ಅಂದ್ರೆ, ಅಕಸ್ಮಾತ್ ಗೋಜು ಏನಾದ್ರು ಸೀಲ್ ಆದ, ಅಕಸ್ಮಾತ್ ಅವನು ಮೆಂಟಲಿ ಅನ್ಸ್ಟೇಬಲ್ ಆದ ಅಂದ್ರೆ ನಾವೇ ಹೆಡ್ ಆಗಲ್ಲ. ಅವ್ನು ಬೇಗುಮಿ ನೆಕ್ಸ್ಟ್ ಜೆನಿನ್ ಕ್ಲಾನ್ ಹೆಡ್ ಆಗ್ತಾನೆ. ಅಂಡ್ ಈ ಮಾತು ಕೇಳ್ಬಿಟ್ಟು ನಿಜವಾಗ್ಲೂ ನಾವೇ ತಲೆ ಕೆಟ್ಟು ಹೋಗುತ್ತೆ. ಅವನಿಗೆ ಸಿಟ್ಟು ಬರುತ್ತೆ. ಅವ್ನು ನಿಜವಾಗ್ಲೂ ಮೆಗುಮಿ ಹೊಡಿಯಕ್ಕೆ ಅಂತ ಹೇಳಿ ಹೊರಟೋಗ್ತಾನೆ. ನೋಡ್ತಿದ್ದೀರಲ್ವಾ ಗೋಗಿರೋ ಸೀಲ್ ಆಗಿರುತ್ತೆ ಏನೇನೆಲ್ಲ ಆಗ್ತಿದೆ ಅಂತ ಹೇಳಿ. ನಾವೇ ಮೆಗುಮಿ ಫಿನಿಶ್ ಮಾಡಕ್ ಹೋಗಿದ್ದಾನೆ. ಆದ್ರೆ ಮೆಗುಮಿ ಯಾರೋ ನೋಡ್ಕೊಂಡು ಹೋಗಿದ್ದಾನೆ ಯೂಜಿ. ಅದಕ್ಕೆ ನಾವೇ ಯೂಜಿ ಹುಡುಕೊಂಡು ಹೋಗ್ತಾನೆ. ನೆಕ್ಸ್ಟ್ ನಾವಿಲ್ಲಿ ಯೂಜಿ ಅಂಡ್ ಚೋಸು ಬ್ರದರ್ಲಿ ಬಾಂಡ್ ಸಹ ನೋಡ್ತೀವಿ. ಇಲ್ಲಿ ಯೂಜಿ ತಾನು ಮಾಡಿದ ತಪ್ಪು ನಾನೇ ಮಾಡಿದ್ದು ಅಂತ ಹೇಳಿ ಒಪ್ಕೊಳಕ್ಕೆ ಅವ್ನು ತಯಾರಾಗ್ತಿರ್ತಾನೆ. ಆದ್ರೆ ಚೋಸ್ ಅವನಿಗೆ ಬುದ್ಧಿ ಹೇಳ್ತಾನೆ, ನೀನ್ ಮಾಡಿದ್ದಲ್ಲ ಅದು ಬೇರೆ ಮಾಡಿದ್ದು ಅಂತ ಹೇಳಿ. ಇವ್ರಿಬ್ರು ಬ್ರದರ್ಲಿ ಬಾಂಡ್ ನೋಡ್ಬಿಟ್ಟು ನಮಗೊಂದ್ ಸ್ವಲ್ಪ ಚೆನ್ನಾಗಿ ಅನಿಸ್ತು. ಅಣ್ಣ ತಮ್ಮದಿರಿಗೆ ಹಂಗ್ ಬಿಟ್ಕೊಳಕ್ಕಾಗುತ್ತಾ. ಈಗ ಅವರಿಬ್ರು ಆದಷ್ಟು ಕರ್ಸರ್ ಸ್ಪಿರಿಟ್ ನ ಸಾಯಿಸಿ ಮುಂದೆ ನಡೀತಿದ್ರು. ಇಲ್ಲಿ ಒಂಚೂರು ಯೂಜಿ ಪವರ್ ಅಪ್ ಸಹ ನೋಡ್ತೀವಿ. ಇಲ್ಲಿ ಗೊತ್ತಾಗುತ್ತೆ ಯೂಜಿ ಒಂಚೂರು ಇಂಪ್ರೂವ್ ಆಗಿದ್ದಾನೆ ಬ್ಯಾಟಲ್ ಮಾಡ್ತಾ. ಸೊ ಇನ್ ಆಕ್ಷನ್ ಸಹ ನೋಡ್ತೀವಿ ನಾವು. ಈ ಆನಿಮೇಷನ್ ಸ್ಟ್ರಾಟಜಿ ಎಲ್ಲ ನೋಡ್ಬಿಟ್ಟು ನಾನು ಇಷ್ಟೇ ಹೇಳ್ಬಿಡ್ತೀನಿ, ವೆರಿ ವೆಲ್. ನೆಕ್ಸ್ಟ್ ಇಲ್ಲಿಗೆ ಎಂಟ್ರಿ ಕೊಡ್ತಾರೆ ನಾವೋಯ. ಅವ್ನು ಎಂಟ್ರಿ ಕೊಟ್ಟು ಅದೇ ಡೈಲಾಗ್ ಹೇಳಿದ್ದೇನೆ. ನಿಜವಾಗ್ಲೂ ಇವ್ರಿಗೆ ಫೈಟ್ಗೆ ಬಿದ್ದುಬಿಡ್ತಾನೆ ಅವನು. ನಿಜವಾಗ್ಲೂ ಇವ್ರಿಗೆ ಪಂಚಿಂಗ್ ಬ್ಯಾಕ್ ರೇಂಜ್ ಹೊಡಿತಾನೆ ಇಬ್ರನ್ನ ಸೇರಿಸಿ. ಅದೇ ಟೈಮಿಗೆ ಇಲ್ಲಿ ಎಂಟ್ರಿ ಕೊಡ್ತಾನೆ ಯೂತಾ. ಅಂಡ್ ಅವ್ನು ಅವರ ನೋಡ್ಬಿಟ್ಟು ಇವ್ರು 3 ಜನ ಕಂಗಾಲು. ನಾವೇ ಇಲ್ಲಿ ಯೂತಾ ಬಿಡ್ಸ್ ಹೇಳ್ತೀನಿ, ಓ ನಾನು ನಿನ್ಸೆ ಹಿಡಿದೀನಿ, ನಾನು ಏನ್ ಮಾಡೋಣ ಅಂತೇಳಿ. ಆದ್ರೆ ಯೂತಾ ಕೇರ್ ಮಾಡ್ತಾನೆ. ಅವ್ನು ಇಲ್ಲಿ ಕೋಲ್ಡ್ ಬ್ಲಡ್ ಬಂದಾನೆ, ಕೇರ್ ಮಾಡ್ತಾನೆ ಆಗಿಲ್ಲ. ಅವನು ಯೂಜಿ ಜೊತೆ ಫೈಟ್ ಮಾಡಕ್ ಹೊರಟೋಗ್ತಾನೆ. ಇಲ್ಲಿ ನಾವೇ ಚೋಸ ಜೊತೆ ಅಷ್ಟೇ. ಇಲ್ಲಿ ಆಕ್ಷನ್ ವೋ ದಟ್ಸ್ ಕ್ರೇಜಿ. ಈ ತರ ಆಕ್ಷನ್ ನೋಡ್ಬಿಟ್ರೆ ಜಾಸ್ತಿ ದಿನ ಆಗಿತ್ತು. ಅಂಡ್ ಫೈನಲಿ ಪಾಪ ಕೊಡ್ತಿದ್ದೆ. ಅಂಡ್ ನಾನು ಸಖತ್ ಎಂಜಾಯ್ ಮಾಡಿದೆ ಈ ಆಕ್ಷನ್. ನೆಕ್ಸ್ಟ್ ಇಲ್ಲಿ ಅದೇ ಫಸ್ಟ್ ಸ್ಟಾರ್ಟಿಂಗ್ ಸೀನಿಗೆ ಬರ್ತೀವಿ. ನೆಕ್ಸ್ಟ್ ಇಲ್ಲಿ ಯೂಜಿ ಪಾಪ ತನ್ನ ಶಕ್ತಿ ಮೀರಿ ಯೂತ ಜೊತೆ ಫೈಟ್ ಮಾಡಕ್ ಹೋಗ್ತಾನೆ. ಆದ್ರೆ ಅವ್ನು ಏನು ಮಾಡಕ್ಕಾಗಲ್ಲ. ಒಂದ್ ಟೈಮ್ ಗೋಜೋ ಫ್ಲಾಶ್ ಬ್ಯಾಕ್ ಬರುತ್ತೆ. ಗೋಜೋ ಒಂಚೂರು ಟೀಚಿಂಗ್ ಹೇಳ್ಕೊಂಡ್ ಕೊಡ್ತಾನೆ. ಆದ್ರೂ ಅದೇನು ಹೆಲ್ಪ್ಫುಲ್ ಆಗಲ್ಲ. ಯೂತ ಬಂದೆ ಅವ್ನು ಬರೀ ಅವನೊಂದು ಕಟನ ಮುರ್ದಾಕಕ್ಕಾಗತ್ತೆ ಅಷ್ಟೇ. ಅಂಡ್ ಅದೇ ಟೈಮಿಗೆ ಇಲ್ಲಿ ಎಂಟ್ರಿ ಕೊಡ್ತಾಳೆ ಲವರ್ ಆಫ್ ಯೂತ. ಅಂಡ್ ಅವಳು ಬಂದಿಷ್ಟಕ್ಕೆ ನಿಜವಾಗ್ಲೂ ಯೂಜಿ ಎದ್ರೋದ. ನೆಕ್ಸ್ಟ್ ಏನಾಯ್ತು, ಯೂಜಿ ಡೈಡ್. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ಸೀರಿಯಸ್ಲಿ ಸೀರೀಸ್ ಅಲ್ಲಿ 2ನೇ ಸರಿ ಅವ್ನು ಸಾಯ್ತಿರೋದು. ಅಂಡ್ ಇಲ್ಲಿ ಸುಕುನ ರಿಯಾಕ್ಷನ್ ಸಹ ನೋಡ್ತೀವಿ. ನೆಕ್ಸ್ಟ್ ಇಲ್ಲಿ ನಾವು ನೋಡ್ತೀವಿ ನವೇ ವರ್ಸಸ್ ಚೋಜೋ ಫೈಟ್. ಅಂಡ್ ಈ ಫೈಟ್ ಒಂದ್ ಲೆವೆಲ್ ಇತ್ತು. ನವೇ ಇಲ್ಲಿ ಚೋಜೋನ ಓವರ್ ಪವರ್ ಮಾಡ್ತಿದ್ದ. ಬಟ್ ಚೋಜೋ ಪ್ಲೇಡ್ ವೆರಿ ವೆಲ್. ಅವ್ನು ಇಲ್ಲಿ ಬ್ಲಡ್ ಪ್ಯೂರಿಫಿಕೇಶನ್ ಮಾಡಿ ಅವನನ್ನ ನಿಜವಾಗ್ಲೂ ತಡೀತಾನೆ. ಒಂದ್ ಸುನಾಮಿನೇ ತಂದು. ಇಲ್ಲಿ ನವೇ ಖತಮ್ ಆಗೋ ಮುಂಚೆನೇ ಇದ್ದ. ಬಟ್ ಯೂತ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ ಯೂಜಿ ಡೆಡ್ ಬಾಡಿ ಜೊತೆ. ಅದು ಎಳ್ಕೊಂಡು ಈ ಸೀನ್ ಮಾತ್ರ ಕೋಲ್ಡ್ ಇತ್ತು. ಅವ್ನು ಒಂದು ಪಂಚ್ ಮಾಡ್ತಾನೆ ಚೋದಾಗ. ಅಂಡ್ ಚೋಜೋ ಗೋಡೆ ಗಂಟ್ಕಂತಾನೆ. ಯೂತ ಬಂದಿಲ್ಲಿ ನಾವೇ ಹೇಳ್ತಾನೆ ಹೈಯರ್ ಅಪ್ಸ್ ಗೆ ಇನ್ಫಾರ್ಮ್ ಮಾಡು, ಸುಕುನ ವೆಸಲ್
ಡೆಡ್ ಅಂತವ. ಈ ಪೂರಾ ಟೈಮು ಯೂತ ಇಲ್ಲಿ ಕೋಲ್ಡ್ ಲುಕ್ ಕೊಡ್ತಿರ್ತಾನೆ ಅಂಡ್ ದಟ್ಸ್ ಕೂಲ್ ಬ್ರೋ. ಇದಾದ್ಮೇಲೆ ನಾವು ಒಂದ್ ಫ್ಲಾಶ್ ಬ್ಯಾಕ್ ನೋಡ್ತೀವಿ. ಇದ್ರಲ್ಲಿ ನಾವು ಯುಜಿ ಅಪ್ಪ ಅಮ್ಮ ಅಂಡ್ ಅವ್ರ ಅಜ್ಜನೂ ಸಹ ನೋಡ್ತೀವಿ. ಇಲ್ಲಿ ಫೈನಲಿ ಗೊತ್ತಾಗುತ್ತೆ ಯುಜಿ ಅಪ್ಪ ಅಮ್ಮ ಯಾರು ಅಂತ ಹೇಳಿ. ಅಮ್ಮನ ಬಗ್ಗೆ ನಿಮ್ಗೊಂಚೂರು ಇನ್ಫಾರ್ಮೇಶನ್ ಗೊತ್ತಿರಬೇಕು ಯಾರು ಅಂತ ಹೇಳಿ. ಅವ್ರ ಅಜ್ಜ ಇಲ್ಲಿ ಹೇಳ್ತಿದ್ದ, ಹೆಂಗ್ಸನ್ನ ನೀನ್ ಬಿಟ್ಬಿಡು, ಅವಳ ಜೊತೆನೆ ಇದ್ರೆ ನಿಜವಾಗ್ಲೂ ನೀನ್ ಸಾಯ್ತೀಯ ಅಂತ ಹೇಳಿ ಬಿಡಿಸಿ ಹೇಳ್ತಿದ್ದ. ಯುಜಿರಪ್ಪ ಇದು ಚಕ್ಕರ್ ಹಾಕಿದ್ರೆ ಅವ್ರು ಅದೇ ಟೈಮಿಗೆ ಇಲ್ಲಿ ಎಂಟ್ರಿ ಕೊಡ್ತಾರೆ ಯುಜಿರಮ್ಮ ಅಂಡ್ ಅವಳು ನೋಡ್ಬಿಟ್ಟು ಬಿದ್ದು ಇರ್ತೀರ. ಬಟ್ ವೇಟ್ ಅವಳು ಯಾರು ಗೊತ್ತಾ? ಇಟ್ಸ್ ಅವರ್ ಗೆತೋ ಬೈ. ನೆಕ್ಸ್ಟ್ ಈ ಫ್ಲಾಶ್ ಬ್ಯಾಕ್ ಆದ್ಮೇಲೆ ಯುಜಿ ಎದ್ದೇಳ್ತಾನೆ ಅಂಡ್ ಇಲ್ಲಿ ಗೊತ್ತಾಗುತ್ತೆ ಯುಜಿ ಜೀವಂತವಾಗಿದ್ದಾನೆ ಅಂತ ಹೇಳಿ. ಅಂಡ್ ಯೂತ ಇಲ್ಲಿ ಇದೇ ಟೈಮಾಗು ಕೋಲ್ಡ್ ಕೊಡ್ತಿದ್ದ, ಆದ್ರೆ ಪಟ್ ಅಂತ ಅವನು ಕ್ಯಾರೆಕ್ಟರ್ ಬ್ರೋಕ್ ಮಾಡ್ತಾನೆ, ನಗ್ತಾ ಮಾಮೂಲಿ ಕ್ಯಾರೆಕ್ಟರ್ ಬರ್ತಾನೆ. ಯುಜಿ ಇನ್ನ ಹೆಂಗ್ ಬದುಕಿದಾನೆ, ಹೌ ದ ರೀಸನ್ ಇಸ್ ಗೋಜೋ. ಯಾಕಂದ್ರೆ ಗೋಜೋ ಫಸ್ಟ್ ಯೂತ ಮೇಡಪ್ ಆಗಿ ಯುಜಿ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿ ಹೇಳಿರ್ತಾನೆ ಅವನಿಗೆ. ಸೊ ಅದ್ರ ಪ್ರಕಾರ ಯೂತ ಇಲ್ಲಿ ಬಂದಿದ ತಕ್ಷಣ ಸಾಯಿಸ್ತೀನಿ ಅಂತ ಹೇಳಿ ಐಆರ್ಎಫ್ಸಿ ಇನ್ಫಾರ್ಮ್ ಮಾಡಿ ಒಂದ್ ನಾಟಕ ಆಡದ ಅವನು ಪ್ರೊಟೆಕ್ಟ್ ಮಾಡೋದಕ್ಕೆ. ಇಲ್ಲಿ ಯೂತ ತನ್ನ ಸ್ಟೋರಿ ಎಲ್ಲ ಬಿಡಿಸಿ ಹೇಳ್ತಾನೆ. ಆದ್ರೆ ಯುಜಿ ಇಲ್ಲಿ ಇನ್ನೂ ಒಪ್ಕೊಳಕ್ ತಯಾರಿಲ್ಲ, ಮನುಷ್ಯನೆಲ್ಲ ನಾನೇ ಸಾಯಿಸಿದ್ದು ಅಂತ ಹೇಳಿ ಮತ್ತೆ ಬಿಡಿಸಿ ಹೇಳ್ತಿರ್ತಾನೆ. ಅದೇ ಟೈಮಿಗೆ ಇಲ್ಲಿ ಮೆಗುಮೆ ಎಂಟ್ರಿ ಕೊಡ್ತಾನೆ. ಅವನಿಲ್ಲಿ ಅವ್ನ ಡೈಲಾಗ್ ಹೇಳಿ ಯುಜಿಗೆ ಒಂದು ದಾರಿಗೆ ತರ್ತಾನೆ. ಅದೇ ಟೈಮಿಗೆ ಅವನೊಂದು ಹೇಳ್ತಾನೆ ಗೇಮ್ ಬಗ್ಗೆ. ಗೆತೋ ಕೆಂಜಕ್ಕೂ ಒಂದು ಕಿಲ್ಲಿಂಗ್ ಗೇಮ್ ಅನೌನ್ಸ್ ಮಾಡಿದರೆ. ಗೇಮ್ ಹೆಸರೇನು ಅಂದ್ರೆ ಕಲ್ಲಿಂಗ್ ಗೇಮ್. ಈ ಗೇಮ್ ಅಲ್ಲಿ ಸೋರ್ಸರರ್ಸ್ ಒಬ್ರನ್ನೊಬ್ರು ಚೆಕ್ ಮಾಡ್ಬೇಕು. ಬೇಸಿಕಲಿ ಒಂದು ಬ್ಯಾಟಲ್ ರಾಯಲ್ ಗೇಮ್ ಅನ್ಕೊಂಡ್ರೆ, ಬಟ್ ವಿತೌಟ್ ಗನ್ಸ್. ಆಶ್ಚರ್ಯ ಏನಂದ್ರೆ ಈ ಗೇಮ್ ಅಲ್ಲಿ ನಿಜವಾಗ್ಲೂ ಸಖತ್ ರೂಲ್ಸ್ ಇದಾವೆ ಅಂಡ್ ರೂಲ್ಸ್ ಫಾಲೋ ಮಾಡಿ ಯಾರನ್ನಾರು ಒಬ್ರನ್ನ ಚೆಕ್ ಮಾಡ್ಬೇಕು. ಅಂಡ್ ಈ ಗೇಮ್ಗೆ ಪಾರ್ಟಿಸಿಪೇಟ್ ಮಾಡಕ್ಕೋಸ್ಕರ ನಮ್ಮ ಹುಡುಗರು ತಯಾರಿದ್ದಾರೆ. ಯಾಕಂದ್ರೆ ಗೋಜೋ ಪ್ರೆಸೆಂಟ್ ರಿಲ್ಮ್ ಬೇಕಲ್ಲ. ನೆಕ್ಸ್ಟ್ ಇವರೆಲ್ಲ ಹೋಗ್ತಾರೆ ಜುಜುತ್ಸುಗೆ. ಅಲ್ಲಿ ನಾವು ನೋಡ್ತೀವಿ ಯುಕಿ ಅಂಡ್ ಮಾಕಿನ. ಮಾಕಿ ಇಲ್ಲಿ ಚೆನ್ನಾಗಿದ್ದಾಳೆ, ಬಾಡಿ ತುಂಬಾ ಬರ್ನ್ ಸ್ಕಾರ್ ಇದಾವೆ. ಇಲ್ಲಿ ನಮ್ ಗ್ಯಾಂಗ್ ಎಲ್ಲ ಡಿಸ್ಕಸ್ ಮಾಡ್ತಾರೆ ಮುಂದೆ ಏನ್ ಮಾಡೋದು ಅಂತ ಹೇಳಿ. ಅದಕ್ಕೆ ಯುಕಿ ಹೇಳ್ತಾರೆ ನಾವು ಟೆಂಗನ್ ಸಮದ ಹತ್ರ ಹೋಗ್ಬೇಕು, ಯಾಕಂದ್ರೆ ಗೋಜೋ ಪ್ರೆಸೆಂಟ್ ರಿಲ್ಮ್ ಸೀಲ್ ಹೆಂಗ್ ಓಪನ್ ಮಾಡಬೇಕು, ಕೆಂಜಕ್ಕೂ ಮುಂದೆ ಏನ್ ಪ್ಲಾನ್ ಮಾಡ್ತಾವನೆ ಅಂತ ಹೇಳಿ ಅವನಿಗೆ ಗೊತ್ತಿರೋದು ಟೆಂಗನ್ ಸಮಕ್ಕೆ. ಸೊ ಅವನನ್ನ ಹೋಗಿ ಕೇಳಬೇಕು. ನೀವು ಒಂಚೂರು ಸೀಸನ್ 2 ಫೋಕಸ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತು ಯಾರು ಟೆಂಗನ್ ಸಮ ಅಂತ ಹೇಳಿ. ಸೊ ಚೋಸ್ ಇಲ್ಲಿ ಜುಜುತ್ಸು ಫಸ್ಟ್ ಇನ್ಫಿಲ್ಟ್ರೇಟ್ ಮಾಡಿದ್ರಿಂದ ಅವನಿಗೆ ಅಲ್ಲಿಗೆ ಹೋಗೋ ದಾರಿ ಗೊತ್ತು. ಸೊ ಅದರಿಂದನೇ ಅವ್ರ ಬ್ರದರ್ನು ಸೆನ್ಸ್ ಮಾಡ್ತಾ ಅವ್ನ ಇಲ್ಲಿ ಕರ್ಕೊಂಡು ಹೋಗ್ತಾನೆ ಟೆಂಗನ್ ಸಮದ ಹತ್ರ. ಇಲ್ಲಿ ಸಣ್ಣ ಬ್ರದರ್ಲಿ ಬಾಂಡು ಸಹ ನೋಡ್ತೀವಿ ನಾವು. ಇಲ್ಲಿ ಒಂದು ವಿಷಯನೂ ಗೊತ್ತಾಗುತ್ತೆ, ಈ ಪ್ಲೇಟ್ ಹರಿಸಿದ್ ಯಾರು ಅಂತ ಹೇಳಿ. ನೀವು ಒಂಚೂರು ಸೀಸನ್ 2 ನೋಡಿದ್ರೆ ಗೊತ್ತು. ಡ್ಯಾಡಿ. ನೆಕ್ಸ್ಟ್ ಇಲ್ಲೆಲ್ಲ ಗ್ಯಾಂಗ್ ಎಲ್ಲ ಹೋಗ್ಬಿಟ್ಟು ಟೆಂಗನ್ ಸಮನ್ ಹುಡುಕ್ತಾರೆ. ಟೆಂಗನ್ ಸಮ ಫಸ್ಟ್ ಕಾಣಲ್ಲ, ಆದ್ರೆ ಆಮೇಲೆ ಹೋಗೋ ಮುಂಚೆ ಟೆಂಗನ್ ಸಮ ಬಂದು ಎಲ್ಲರೂ ಇಂಟ್ರಡಕ್ಷನ್ ಕೊಡ್ತಾ ಯು ಸುಕುಲಾಸ್ ವೆಸಲ್ ಯುಜಿ ಅಂತ ಹೇಳೋ ಟೈಮಿಗೆ ಈ ಎಪಿಸೋಡ್ 2 ಇಲ್ಲಿ ಎಂಡ್ ಆಗುತ್ತೆ. ಬೇಸಿಕಲಿ ಈ ಎಪಿಸೋಡ್ 1 and 2 ಮಾತ್ರ ಬೆಂಕಿ ಫೈರ್ ಎಪಿಸೋಡ್. ಸೀಸನ್ 3 ಕಿಕ್ ಆಫ್ ಮಾಡೋದಕ್ಕೆ ಸಖತ್ ಹೆಲ್ಪ್ಫುಲ್ ಆಗ್ತದೆ. ಸಾಕಷ್ಟು ಜನಕ್ಕೆ ಅನಿಮೇಷನ್ ವೀಡ್ ಅನ್ಸುತ್ತೆ, ಬಟ್ ಅನಿಮೇಷನ್ ಸ್ಮೂತ್ ಇತ್ತು ಬ್ರೋ. ಸೊ ಇಲ್ಲಿಗೆ 2 ಎಪಿಸೋಡ್ ಮುಗಿದು. ಬಾಕಿ ನಿಮಗೆ ಈ ಎಪಿಸೋಡ್ ಅಡಿ ಎಕ್ಸ್ಪ್ಲೇಷನ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ ಬೇಗ ಆಗೋದಕ್ಕೆ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ಥರದ ವಿಡಿಯೋ ನೋಡಿಸ್ಬೇಕು ಅಂದರೆ ಲೈಕ್ ಮಾಡಿ.